ನಮಸ್ತೆ ಎಲ್ಲರಿಗೂ ಪ್ರೇಮಾಸ್ ಜರ್ನಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಕಿಚಡಿ ಮಾಡಾತೀನಿ. ಇಲ್ಲೇ ಅಕ್ಕಿ ತೊಗೊಳತ್ತಿಲ್ರಿ, ಅದ್ರ ಬದಲಾಗಿ ನಾನು ನೆವಣಿ ತೊಗೊಳತ್ತೀನಿ. ನೆವಣಿ ಅಂತೂ ಭಾಳ ಹೆಲ್ತಿಗೆ ಚಲೋ ಅಂತ ಗೊತ್ತೈತಿ ಎಲ್ಲರಿಗೂ. ಅದ ಕಪ್ಪಿಲನ 1 ಕಪ್ ಆಗುವಷ್ಟು ಹೆಸರು ಬೇಳೆ ಇಲ್ಲಿ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನೆನೆಯಕ್ಕೆ ಬಿಟ್ಬಿಡ್ರಿ ಅದನ್ನು. ಹೆಸರು ಕಾಳು ಒಳಗಿರೋ ಪ್ರೋಟೀನ್, ನೆವಣಕ್ಕಿ ಒಳಗಿರುವಂಥ ಔಷಧಿ ಗುಣ ಮತ್ತು ಆಮೇಲೆ ಪಾಲಕ್ ಒಳಗಿರುವಂಥ ಐರನ್ 3 ಸೇರಿ ನಿಮಗೆ ಇನ್ನೂ ಎನರ್ಜಿ ಕೊಡ್ತೈತಿ. ಇಲ್ಲಿ ನೋಡ್ರಿ, ಪಾಲಕ್ನ ಸ್ವಚ್ಛಗೆ ತೊಳ್ಕೊಂಡು ಅದನ್ನು ಕುದಿಯಕ್ಕೆ ಇಡಾತೀನಿ. ಸ್ವಲ್ಪ ಕುದಿಸ್ಕೋಬೇಕು, ಬಾಳೆಹಣ್ಣು ಕುದಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದನ್ನು ಈಗ ಹಾಕಿ 2 ವಿಷಲನ್ನ ಹೊಡ್ಯಾಕ ಈ ಕಡೆ ಇಟ್ಬಿಡ್ತೀನಿ ರೀ. ಆಮೇಲೆ ಮೇನ್ ಮಸಾಲೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳತ್ತೀನಿ. ಇಲ್ಲಿ ಮೇನ್ ಮಸಾಲೆಗೆ ಇಷ್ಟ ನೋಡ್ರಿ: 3 ಟೊಮೊಟೊ, 2 ಉಳ್ಳಾಗಡ್ಡಿ, ಅರ್ಧ ಲೆಮನ್ನು ಮತ್ತು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಉದ್ದಗೆ ಹೆಚ್ಚಿಟ್ಕೊಂಡೀನಿ, 2 ಮೆಣಸಿನ್ಕಾಯಿ ಹಸಿವು, ಆಮೇಲೆ ಒಂದೇ ಒಂದು ಒಣ ಮೆಣಸಿನ, ಆಮೇಲೆ ಒಣ ಖಾರ ಪುಡಿ, ಗರಂ ಮಸಾಲ, ಕೊರಿಯಂಡರ್ ಪೌಡ್ರ್, ಜೀರಿಗೆ ಮತ್ತು ಸಾಸಿವೆ. ಮೇನ್ ಏನಪ್ಪ ಅಂತಂದರೆ ಇಂಗು. ಇಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು ನಮಗೆ. ಸ್ವಲ್ಪ ಕುದಿಸಿರುವಂಥ 1 ಕಟ್ ಆಗುವಂಥ ಪಾಲಕ್ನ ಇಲ್ಲೇ ಗ್ರೈಂಡ್ ಮಾಡ್ಕೊಂಡಿನಿ. ಎಷ್ಟು ಚಂದ ಗ್ರೀನ್ ಕಲರ್ ಕಾಣತೈತೆ ನೋಡ್ರಿ. ಇವಾಗ ಮೇನ್ ಒಗ್ಗರಣೆ ಕೊಟ್ಕೊಳತ್ತೀನಿ. ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಇಲ್ಲಿ ಹಾಕೊಂಡಿನಿ. ನಿಮಗೆ ಬೇಕನ್ಸಿದ್ರೆ ನೀವು ಎಣ್ಣೆನೂ ಹಾಕೋಬೋದು. ಇಲ್ಲೇ ತುಪ್ಪ ಕಾದಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆನ ಚಿಟಪಟ ಅನ್ನಿಸ್ಕೋಬೇಕು. 2 ಹಸಿಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ನಲ್ಲ, ಆ ಹಸಿಮೆಣ್ಸಿನ್ಕಾಯಿನೂ ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಒಣ ಮೆಣಸಿನ್ಕಾಯಿನೂ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಘಮ ಬಂದಾದಮೇಲೆ ಇವಾಗ ಉಳ್ಳಾಗಡ್ಡಿ 2 ಏನು ಹೆಚ್ಚಿಟ್ಕೊಂಡಿದ್ನಲ್ಲ, 2 ಉಳ್ಳಾಗಡ್ಡಿನೇ ಹಾಕ್ಕೊಂಡ್ಬಿಡ್ತೀನಿ. ನೀಟಾಗಿ ಕಲಿಸ್ಕೊಂಡು ಕೆಂಪಗಾಗುವವರೆಗೂ ಬಿಟ್ಬಿಡ್ತೀನಿ ರೀ. ಆಗ ಅರ್ಧ ಇಂಚ್ ಆಗುವಷ್ಟು ಶುಂಠಿ ಉದ್ದುದ್ದಗೆ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಇಲ್ಲಿ ಹಾಕ್ಕೊಳತ್ತೀನಿ. ಆಮೇಲೆ ಕರಿಬೇವು ಫಸ್ಟಿಗೆ ಹಾಕ್ಕೋಬೇಕು, ಬಟ್ ಇಲ್ಲೇ ನಾ ಆಮೇಲೆ ಹಾಕ್ಕೊಂಡೀನಿ. ನೀವು ಫಸ್ಟಿಗೆ ಹಾಕ್ಕೊಂಡ್ರು ನಡೀತೈತಿ. ಇವಾಗ 3 ಟೊಮೊಟೊ ಏನು ಹೆಚ್ಚಿಟ್ಕೊಂಡಿದ್ನಲ್ರಿ, ಆ 3 ಟೊಮೊಟೊನು ಈಗ ಒಗ್ಗರಣೆಗೆ ಹಾಕ್ಕೊಳತ್ತೀನಿ. ಸ್ವಲ್ಪ ಮೆತ್ತಗಾಗಕ್ಕೆ ಬಿಟ್ಬಿಡ್ರಿ. ಇದನ್ನು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿನ ಕರಗ್ತೈತ್ರಿ ಟೊಮೊಟೊ. ಹಂಗಾಗಿ 1 ಚಿಟಿಕೆ ಆಗುವಷ್ಟಿಲ್ಲೂ ಉಪ್ಪು ಹಾಕ್ಕೊಂಡಿನಿ. ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಖಾರ ಪುಡಿ, ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರ್ ಮತ್ತು 1 ಸ್ಪೂನ್ ಆಗುವಷ್ಟು ಸ್ವಲ್ಪ ಹಾಕೋರಿ ಸಕ್ರೆ. ಬಾಳೆಹಣ್ಣು ಹಾಕ್ಕೋಬೇಡ್ರಿ, ಸಕ್ರೆ ಇಲ್ಲಿ ಹಾಕ್ಕೊಳತ್ತೀನಿ. 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತೀನಿ. ಇದನ್ನು ಹಾಕ್ಕೊಂಡಾದ್ಮೇಲೆ ಒಂದು ಚಿಟಿಕೆ ಆಗುವಷ್ಟು ಹಿಂಗೆ ಹಾಕ್ಕೋಬೇಕು. ಮೇನ್ ಹಿಂಗಪ್ಪ, ಹಿಂಗನ್ನು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ರುಬ್ಬಿಟ್ಕೊಂಡಿರುವಂಥ ಪಾಲಕ್ನ ಇಲ್ಲಿ ಹಾಕ್ಕೊಳತ್ತೀನಿ. ಸ್ವಲ್ಪ ಲೆಮನ್ ಹಿಂಡ್ಬಿಟ್ರೆ ಅದು ಸ್ವಲ್ಪ ಕಲರ್ ಕೊಡ್ತೈತ್ರಿ. ಪಾಲಕ್ ಕಲರ್ ಗ್ರೀನ್ ಆಗ್ತೈತಿ, ಇಲ್ಲಾಂದ್ರೆ ಕಪ್ಪಗಾಗ್ತೈತೆ ಅದು. ಹಾಗಾಗಿ ಲೆಮನ್ನ ಕಂಪಲ್ಸರಿ ಹಿಂಡ್ಕೋಬೇಕು. ಶುಗರ್ ಇರೋರಿಗೆ ಬರೀ ನೆವಣಿ ರೈಸ್ ತಿಂದು ಬೇಸರಾಗಿಬಿಟ್ಟಿರ್ತೈತಿ. ಹಿಂಗೆ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದ್ರೆ ಮಸ್ತ್ ಆಗ್ತೈತಿ. ಒಂದು ಸತಿ ನೀವು ಮನೆ ಒಳಗೆ ಟ್ರೈ ಮಾಡಿರಿ. ಹೆಂಗಾಗಿತ್ತಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ ಹೊಸ ರೆಸಿಪಿ ಜೊತೆ ಅಥವಾ ಹೊಸ ಕಂಟೆಂಟ್ ಜೊತೆ. ಟೇಕ್ ಕೇರ್, ಬಾಯ್.